ಪಾಲ್ಗೊಂಡಿದ್ದೀರಿ ಸರ್. ಏನೆಲ್ಲ ಚರ್ಚೆ ಆಯ್ತು ಸರ್? ನಿನ್ನೆ ನಮ್ಮ ಪಕ್ಕದ ತಾಲೂಕಿನ ಶಾಸಕರು ಬಾಲಕೃಷ್ಣರವರ ಹುಟ್ಟುಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ನಾನು ಲೇಟಾಗಿ ಹೋದೆ, ಊಟ ಮಾಡ್ಕೊಂಡು ಬಂದೆ. ಅದನ್ನು ಬಿಟ್ಟರೆ ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ನನಗೇನು ಆ ಥರ ಯಾವುದು ರಾಜಕೀಯ ಸಂಬಂಧಪಟ್ಟಂಥ ಚರ್ಚೆ ಆಗಲಿಲ್ಲ. ಊಟಕ್ಕೆ ಸೇರಿದ್ವಿ ಒಂದಷ್ಟು ಜನ. ಹೀಗೆ ನೀವೆಲ್ಲ ಯಾವ ಥರ ಈಗ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತೀರಿ, ಹಂಗೆ ಕೆಲವರೆಲ್ಲ ಫೋಟೋ ತೆಗೆಸ್ಕೊಳ್ಳುವಂತ ಒಂದು ಫೋಟೋ ತೆಗೆಸ್ಕೊಂಡು ಇದ್ದವರು ಅಷ್ಟು ಬಿಟ್ಟರೆ ಬಾಲಕೃಷ್ಣ ಮತ್ತೆ ಅವರೇ ಅಂತಾರೆ ಸರ್. ಈಗ ಅವರು ಮತ್ತೆ ಬಸವರಾಜ ಶಿವಗಂಗಾರ್ ಹೇಳ್ತಾರೆ, ಅದ್ರ ಜೊತೆ ಕೂಡ ಚರ್ಚೆ ಮಾಡಿದೀವಿ. ಅವ್ರೇನು ಸಪ್ರೇಟ್ ಆಗಿ ಚರ್ಚೆ ಮಾಡಿರ್ಬೋದು, ತಮ್ಮ ಜೊತೆ ಚರ್ಚೆ ಮಾಡಿಲ್ವಾ ಸರ್? ನಿಮ್ನೇನು ಸೇರಿಸ್ಕೊಳ್ಳಿಲ್ಲ ಸರ್ ಅವ್ರ ಜೊತೆಗೆ? ಅದು ಬೇರೆ ಬೇರೆ. ಈಗ ಒಂದು ಊಟದ ತರ ಊಟಕ್ಕೆ ಕೂತ್ಕೊಂಡ್ರೆ ಅಲ್ಲೊಬ್ರು ಇಲ್ಲೊಬ್ರು ಕುಂತಿರ್ತೀವಲ್ಲ, ಯಾರ ಜೊತೆ ಶೇರ್ ಮಾಡಿದ್ರಿ ಸರ್? ಅವಾಗ ಏನು ಚರ್ಚೆ ಆಗ್ಲಿಲ್ವಾ ಸರ್? ಏನು ಚರ್ಚೆ ಅಲ್ಲ ಸರ್, ಬಾಲಕೃಷ್ಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್. ಅಂದ್ರೆ ಈ ಗೊಂದಲ ತೆರೆಯಲಿಲ್ಲ ಅಂದ್ರೆ ಮುಂದೆ ನಮ್ಮ ಸರ್ಕಾರ ಬರಲ್ಲ ಅಂತ. ತಾವೇನಾರ ಈ ಸರ್ಕಾರದಲ್ಲಿ ಇರ್ತೀರಾ ಅಥವಾ ಕಾಂಗ್ರೆಸ್ ಎಲ್ಲ ಹೇಗೆ ಸರ್? ಹೇಗಿರುತ್ತೆ ಸರ್? ಅಂದ್ರೆ ಅವ್ರು ಹೇಳ್ತೀರಾ ಸರ್ ಕಾಂಗ್ರೆಸ್ ನೆಕ್ಸ್ಟ್ ಬರೋದಿಲ್ಲ ಅಂತ. ಇನ್ನು ಎರಡು ವರ್ಷ ಆದ್ಮೇಲೆ ಸರ್ಕಾರ ಇದೆ, ಇನ್ನೂ ಕಾಲಾವಕಾಶ ಇದೆ. ಈಗ 3ನೇ ತಾರೀಕಿಂದ ಬಜೆಟ್ ಆಗುತ್ತೆ, ನೋಡೋಣ ಏನೇನಾಗುತ್ತೆ ಅಂತ. ಈಗಲೇ ನಾನು ಬಾಲಕೃಷ್ಣ ಅವ್ರ ಥರ ಏನು ಹೇಳಕ್ ಬರಲ್ಲ. ನಾನು ಅದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯಿಸೋಕೆ ನನಗೆ ಇಷ್ಟ ಇಲ್ಲ. ನಾನು ಆಗಲೇ ಭಾಳ ವರ್ಷದಿಂದ ಈಗೆಲ್ಲ ಹಿಂದೆ ನಿಮಗೆಲ್ಲ ಗೊತ್ತು, ಹಿಂದಿನ ಸರ್ಕಾರದಲ್ಲಿ ನಾವು ಭಾಳ ಆಕ್ಟಿವ್ ಆಗಿ ಕೆಲಸ ಓಡಾಡ್ತಾ ಇದ್ವಿ ರಾಜಕೀಯವಾಗಿ. ಈಗ ಬರೀ ಕ್ಷೇತ್ರ ಕೆಲಸ ಮಾಡ್ಕೊಂಡು ಇರೋಣ ಅಂತ ತೀರ್ಮಾನ ಮಾಡಿದೀವಿ. ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ವಿ. ನೀವೊಬ್ರು ಹಿರಿಯ ರಾಜಕಾರಣಿ ಇದ್ದೀರಿ ಸರ್. ಈ ರೀತಿಯಾಗಿ ಗೊಂದಲಗಳಿದ್ದಾಗ ಸರ್ಕಾರದಲ್ಲೇ ಸಚಿವರುಗಳನ್ನ ಬದಲಾಯಿಸಬೇಕು ಅಂತ ಪತ್ರ ಬರೆಯೋದು, ಈ ತರ ನಾಯಕತ್ವ ಬದಲಾವಣೆ ಬಗ್ಗೆ ಗೊಂದಲ ಆಗೋದು, ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳುತ್ತೆ ಅದು ಅಂತ ನೀವು ನಿಮ್ ರಾಜಕೀಯ ಅನುಭವದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಅಂತ? ತೊಂದರೆ ಆಗುತ್ತೆ, ಅಭಿವೃದ್ಧಿ ಕುಂಠಿತ ಆಗ್ತದೆ. ಆಮೇಲೆ ರಾಜ್ಯದಲ್ಲೂ ಕೂಡ ಒಂದು ರೀತಿಯ ವಾತಾವರಣ ಅಷ್ಟು ಒಳ್ಳೇದು ಪೂರಕವಾಗಿರುವುದಿಲ್ಲ. ಅಧಿಕಾರಿಗಳು ಆಮೇಲೆ ನಿಷ್ಕ್ರಿಯ ಆಗ್ತಾರೆ, ಸರಿಯಾಗಿ ಕೆಲಸ ಕೇಳೋದಿಲ್ಲ. ಎಲ್ಲ ತೊಂದರೆ ಆಗ್ತದೆ ಅಂತ ಬಾಲಕೃಷ್ಣ ಅವ್ರು ಹೇಳಿದಾರೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಅವ್ರು ಹೇಳಿದ್ಮೇಲೆ ಮುಗಿತಲ್ಲ. ಏನಿಲ್ಲಪ್ಪ, ನಾನು ಸುಮ್ಮನೆ ನಾನು ಹೇಳ್ದೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಎರಡು ವರ್ಷ, ಇನ್ನು ಒಂದು ವರ್ಷ ಆಯ್ತು ಅಷ್ಟೇ. ಏನಿಲ್ಲ ಅಣ್ಣ, ಅಂತ ವಿಚಾರ ಯಾವ್ದು ಚರ್ಚೆ ಆಗ್ಲಿಲ್ಲ. ಈಗ ಅವರು ಒಂದು ಪ್ರಸ್ತಾಪ ಮಾಡ್ತಿರೋದು ಏನಂದ್ರೆ ಸರ್, 2 ವರ್ಷ ಈ ರೀತಿ ಹಂಚಿಕೆ ಆಗಿದೆ, ಇದನ್ನ ಸ್ಪಷ್ಟಪಡಿಸ್ಬಿಡಿ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಇವಾಗ ಏನ್ ಗೊತ್ತೇನ್ರಿ, ಅದು ನಮಗೆ ಇವರು ಮಾತಾಡೋ ಪ್ರಕಾರ ತಿಳಿದಿರೋದು ಹೈಕಮಾಂಡ್ ಲೆವೆಲ್ ಏನೋ ಮಾತುಕತೆ ಆಗಿದೆ ಅಂತ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅದು ಏನಾರ ಕ್ಲಾರಿಫಿಕೇಶನ್ ಕೊಡಬೇಕೆ ಹೊರತು ನಾವೇನು ಕೊಡುವಷ್ಟಿಲ್ಲ. ನಮ್ಗೆ ಏನ್ ಗೊತ್ತಿದೆಲ್ಲ, ಸುಮ್ನೆ ನಮ್ಮನ್ನ ಯಾಕೆ ಹೇಳ್ತೀರಾ? ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತಾ ಸರ್, ಮಾಡ್ಬೇಕು ಅಂತ ಹೇಳ್ತೀರಾ ನೀವೇನಾದ್ರು? ಗೊತ್ತಿಲ್ಲಪ್ಪ, ಅವ್ರು ಏನೋ ಹೇಳ್ತಾ ಇದಾರಲ್ಲ. ಈಗ ನೋಡೋಣ ತಡೀರಿ, ಬಜೆಟ್ ಆಗ್ಲಿ. ಸರ್, ಈಗ ಕೆಲವಷ್ಟು ಜನ ಶಾಸಕರು ಸಚಿವರುಗಳು ಇಲ್ಲ ಸಿಎಂ ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಹೇಳ್ತಾರೆ, ಇಲ್ಲ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಹೇಳ್ತಾರೆ. ತಾವು ಮಾತ್ರ ಬಹಳ ತಟಸ್ಥ ಇದ್ದೀರಾ. ನಾವು ಊಟಕ್ಕೆ ಕರೆದಿದ್ರು, ಹೋಗಿದ್ವಿ. ಏನ್ ಮಾಡಿದ್ರು ಸರ್? ರಾಜಕೀಯ ಚರ್ಚೆ ಬಗ್ಗೆ ನಮ್ಗೆ ಏನ್ ಗೊತ್ತಾಗುತ್ತೆ? ನಮ್ಗೆ ಯಾರಿಗೆ ಕೇಳ್ತಾರೆ? 140 ಜನ ಇದ್ದೀವಿ, 144 ಜನ ಇದ್ದೀವಿ. ನಾವು ಶಾಸಕರು ಬಲಿಷ್ಠವಾಗಿದ್ದೀವಿ, ಪ್ರಬಲವಾಗಿದ್ದಾರೆ ನಮ್ಮ ಸರ್ಕಾರ. ಆತರ ಏನು ಗೊಂದಲ ಇಲ್ಲ, ಏನು ಆತರ ಏನು ನನಗೇನು ಅನ್ನಿಸ್ತಾ ಇಲ್ಲ. ಯಾವ ಗೊಂದಲಗಳಿಲ್ವ? ಆತರ ಏನು ಅನ್ನಿಸ್ತಾ ಇಲ್ಲ. ಸಣ್ಣ ಪುಟ್ಟ 30 ಜನ ಶಾಸಕರು ಪತ್ರ ಬರೆದಿರಲ್ಲ ಸರ್, ಅವ್ರನ್ನೇ ಕೇಳ್ಬೇಕು ನೀವು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾರು ಮೈಸೂರು ಕ್ರೀಡಾಂಗಣ ಕೊಡ್ತಾ ಇದ್ದಾರೆ. ಸೊ ಅದ್ರ ಎಫೆಕ್ಟ್ ಇಲ್ಲಿ ಚನ್ನಪಟ್ಟಣಕ್ಕೆ ಬೀಳುತ್ತಂತೆ. ಈಗ ಅಶೋಕ್ ಅವರು ಕೂಡ ನಮ್ಗೇನಪ್ಪಾ, ನಮ್ದು 20 ಎಕರೆ ಜಾಗ ಇದೆ. ಎಂಟೈರ್ KCC ನಮ್ಗೆ ತಂದು ಹಾಕಿದ್ರು ಕೂಡ ನಾವು ಅದನ್ನ ಆ ಹೊರೆ ಒತ್ಕೊಳ್ತೀವಿ. KCC ಇವತ್ತು ಬಹಳ ಪ್ರತಿಷ್ಠಿತವಾದಂತ ಸಂಸ್ಥೆ. ನಿಮಗೆ ಗೊತ್ತಿದೆ, ಇವತ್ತು KCC ಮೌಲ್ಯ ಎಷ್ಟು ದೊಡ್ಡದು, ಒಳ್ಳೆ ಲಾಭದಾಯಕವಾದ ಉದ್ಯಮ. ಮತ್ತೆ ಹೆಣ್ಮಕ್ಳಿಗೆ ಇರ್ತಕ್ಕಂಥ ಒಂದೇ ಒಂದು ನಂಬಿಕೆ ಅರ್ಹವಾದಂತ ರೇಷ್ಮೆಯ ಸಂಸ್ಥೆ ಅಂದ್ರೆ ನಮ್ಮ KCC ಅಭಿವೃದ್ಧಿಗೆ ನಾವೆಲ್ಲಾ ಪೂರಕವಾದ ಯೋಜನೆ ತಗೋತೀವಿ. ಯಾರು ಎಲ್ಲೇ ಮುಚ್ಚಿದ್ರು ಚನ್ನಪಟ್ಟಣಕ್ಕೆ ತಂದು ಹಾಕಿದ್ರೆ ನಾವು ಗೊತ್ತಿಲ್ಲ, ಅಲ್ಲಿ ನಮ್ ಬೇರೆ ಕಡೆ ಗೊತ್ತಿಲ್ಲ. ನಮ್ ಚನ್ನಪಟ್ಟಣದಲ್ಲಿ ನಾವು ಮುಂದಿನ ವಾರ KCCದು MD ಅವ್ರಿಗೆ ಹೇಳಿದೀನಿ, ಸಭೆ ಮಾಡ್ತಾ ಇದೀವಿ. ಇಲ್ಲಿ ಅದನ್ನ ಉನ್ನತೀಕರಣಗೊಳಿಸ್ಲಿಕ್ಕೆ, ಅಭಿವೃದ್ಧಿ ಮಾಡ್ಲಿಕ್ಕೆ ಚನ್ನಪಟ್ಟಣ ಇಲ್ಲ. ನೂಲ್ ತೆಗಿಕೆ ಬೇರೆ ಬೇರೆ ಘಟಕಗಳು, ಈಗ ಖಾಸಗಿ ಘಟಕಗಳು ಬಹಳಷ್ಟಿವೆ.
ಆ ನೂಲ್ ತೆಗೆದ ಬಗ್ಗೆ ಇನ್ನೂ ಟಿ ನರಸೀಪುರದ ಬಗ್ಗೆ ನನಗೆ ಗೊತ್ತಿಲ್ಲ. ಸರ್ ಈಗ ನೂಲ್ ತಂದು ಅದೊಂದು ತಿಂಗಳು ಸಂಬಳ ಕೊಟ್ಟಿಲ್ವಂತೆ ಆರೋಪ ಮಾಡ್ತಾ ಇದ್ರು ವರ್ಕರ್ಸ್. ನಮ್ಗೆ 11 ತಿಂಗಳು ಸಂಬಳ ಕೊಡ್ತಾ ಇಲ್ಲ, ಏನ್ ಮಾಡೋದು? ಹಂಗೇನಿಲ್ಲ. ತೆಗೆದಾಕ್ಬಿಟ್ರೆ ಚನ್ನಪಟ್ಟಣದಲ್ಲಿ ಆತರ ಏನು ಸಮಸ್ಯೆ ಇಲ್ಲ. ಸರ್ ಆರೋಪ ಮಾಡೋದು ಹೇಳುದು. ಇಲ್ಲ ಇಲ್ಲ ಇಲ್ಲ, ನನಗಿರೋ ಮಾಹಿತಿ ಪ್ರಕಾರ ಎಲ್ಲ ಸಂಬಳ ಕೊಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದಿರ್ತಕ್ಕಂಥವ್ರು ಕೊಡ್ತಾ ಇದ್ದಾರೆ. ಏನಾಯ್ತು ತೊಂದರೆ ಇದ್ರೆ ಮಾತಾಡ್ತೀವಿ. ಸರ್ ಇವತ್ತಿನ ಅಭಿವೃದ್ಧಿ ಸರ್ ಫೈನಲಿ ಸರ್ಕಾರ ಹೆಂಗಿರುತ್ತೆ ಸರ್? ಸರ್ಕಾರ ಚೆನ್ನಾಗಿದೆ. ಇನ್ನು 2 ವರ್ಷದ ಮೇಲೆ ನಮ್ಮ ಸರ್ಕಾರದ ಕಾಲಾವಧಿ ಇದೆ. ಚೆನ್ನಾಗಿ ನಡೀತಾ ಇದೆ. ಸಿಎಂ ಯಾರಾಗಿರ್ತಾರೆ ಸರ್?